ಏನಪ್ಪ ಯೋಯ್ ಬಾಯಿಲಿ ವರ್ಷ ಅಲ್ಗೂ ಹೋಗಿಲ್ವಂತೆ. ನೀನು ಧರಣಿ ಹೋಗಿ ಬರ್ರಿ. ಹೋಗಿ ನೋಡ್ಕೊಂಬರ್ರಪ್ಪ ಎಲ್ಲ ಇದಾನ ಬರ್ರಿ. ನೆತ್ತೋದ್ನೋ ಏನೋ ತಲೆ ಕೆಡಿಸ್ಕೊಂಡು ಅಯ್ಯೋ ಎಲ್ಲೋದ್ನಪ್ಪ ನಮ್ಮ ವರ್ಷ. ಅಲ್ಲೂ ಇಲ್ಲ, ನಾನು ಅಲ್ಲ ತಮ್ಮರ ಮಂತಾಗ ಇದ್ದಾನೇನೋ ಅನ್ಕಂಡೆ, ಅಲ್ಲೂ ಇಲ್ಲ. ಯಾಕತೆ ಯಾಕೆ ವರ್ಷ ಅಲ್ಲೂ ಇಲ್ವೇ? ಇಲ್ಲ ಕಣೆ ಸುಗುಣ, ಎತ್ತೋದ್ನ ಏನೋ ಹುಡುಗ ಬಂದೇ ಇಲ್ಲ, ಅಲ್ಲೂ ಇಲ್ಲ. ನಾನು ಅಲ್ಲಿಗೆ ನಾನು ಹೋಗ್ಯವನೇನೋ ಅಂತ ಹೋದೆ, ಅಲ್ಲೂ ಇಲ್ಲ ಕಣೆ. ಅವಳು ಇಲ್ಲ ಕಣಕ್ಕ ಬಂದಿಲ್ಲ ಅಂತ ಅವರು ಪಾಪ ಬೇಜಾರಾಗಿ ಮನೆಯೆಲ್ಲರೂ ಅಡ್ಗುಟ್ಟಂಗಾಗುತ್ತೆ, ಮನೆಯಾಗೆಲ್ಲ ಯಾರೋ ಓಡಾಡ್ದಂಗಾಗುತ್ತೆ ಅಂತ ಹೇಳಿ ಅವರು ಕುಕ್ಕೊಂಡಿದ್ರು ಕಣೆ ಸುಮ್ಮನೆ ಬೇಜಾರಾಗಿ. ಇಲ್ಲ ಕಣೆ ಎಲ್ಗೆ ಹೋಗ್ಯವನೋ ಏನೋ. ಯಾತು ಮಾತಾಡ್ಬೇಡ ಕಣ್ ಸುಗುಣ, ಒಂದು 2 ದಿನ ಕಷ್ಟಾಗೆ ಯಾತು ಅನ್ಬೇಡ. ಇಲ್ಲಿಗೆ ಬಂದರೆ ವರ್ಷ ಇಲ್ಲಿಗೆ ಬಂದರೆ ಯಾತು ಮಾತಾಡಬೇಡ, ಸುಮ್ಮನಿರು. ನಾನು ಯಾಕೆ ಮಾತಾಡೋಣ ಅತ್ತೆ, ನನಗೂ ಅರ್ಥ ಆಗುತ್ತೆ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅಂತ. ನಾನು ಕಷ್ಟ ಸುಖ ಅನುಭವಿಸಿರಳೇನೆ, ನನಗೂ ಗೊತ್ತಾಗುತ್ತೆ. ಬಿಡು ಬರ್ಲೇಳು, ಹೋಗಿ ಕರಿಯೋಗತ್ತೆ, ಹೋಗಿ ಕರಿಯೋಗು. ಕರ್ಕೊಂಬರೋಗಿ ಎಲ್ಲ ಇದನ್ನು ಹುಡಿಕೊಂಡು ನಾನು ಏನು ಮಾತಾಡಲ್ಲ ಕಣತ್ತೆ, ಹೋಗು. ನನ್ನ ಯಾರನ್ನ ಏನಂತಾರೆ ಇಂಥದ್ರಾಗ ಮಾತಾಡಿದ್ರೇನೆ ಇವಳಿಗೆ ಒಂದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವೇ ಅಂತ ನಾನು ಉಗುಳ್ತಾರೆ. ಅಯ್ಯೋ ಇಂಥ ಸಮಯದಾಗ ನಾನು ಯಾಕತ್ತೆ ಮಾತಾಡಲಿ? ನಾನು ಏನೂ ಅಂಬ್ಲಿಲ್ಲ ಅಂಬಲ್ಲ, ಹೋಗಿ ಕರ್ಕೊಂಬ, ನಮ್ಮ ಪಾಡಿಗೆ ನಾನು ಇರ್ತೀನಿ, ಹೋಗು. ಯಾಕೆ ಸುಗುಣ, ಯಾಕೆ ಏನಾಯಿತು? ಇನ್ನು ವರ್ಷ ಮನೆಗೆ ಬಂದಿಲ್ಲ, ಎಲ್ಲಿಗೆ ಹೋದ್ನೋ ಏನೋ, ಎಷ್ಟೊತ್ತಾಯಿತು ಇನ್ನು ಮನೆಗೆ ಬಂದಿಲ್ಲ. ಎತ್ಲಾಗ ಹೋದ್ನೋ ಏನೋ, ಲತಕರ್ ಮಂತಾಗ ಇದಾನೇನೋ ಅಂತ ಹೋತು, ಅಲ್ಲೂ ಇರಲಿಲ್ವಂತೆ ಅವನು. ಇಲ್ಲಿಗೆ ಬಂದೇ ಇಲ್ಲ ಅಂದ್ರಂತೆ, ಅದಕ್ಕೆ ಎಲ್ಲಿಗೆ ಹೋಗ್ಯವನೋ ಏನೋ. ನೀನು ಮಾಮ ಹೋಗಿ ನೋಡ್ಕೊಂಬರೋಗ್ರಿ. ಹಂಗೆ ಸುಗುಣ, ನಾನು ಎಷ್ಟು ಎಂದಿದ್ದೀನಿ ಅಂದ್ರೆ ಇಂಥ ಕಷ್ಟದಾಗೆ ನಿಜ ಹಂಗೆ ಆಗೋದು. ನನಗೂ ಅವತ್ತು ಹೆಂಗೆ ಆಗಿತ್ತು ಅಂದರೆ ನಾನು ಮನೆಗೆ ಬಂದಿರಲಿಲ್ಲ. ನಾನು ಹಂಗೆ ಆಡ್ತಿದ್ದೆ, ವರ್ಷ ಆಡ್ದಂಗೆನೇನೆ ಇದೇನೇನೆ ವರ್ಷ ಅಲ್ಲಿ. ಇಲ್ಲ ಕಣಪ್ಪ, ಅಲ್ಲೂ ಇಲ್ಲ. ಅದಕ್ಕೆ ನೀನು ಧರಣಿ ಹೋಗಿ ನೋಡ್ಕೊಂಬರೋಗ್ರು, ಹೋಗಪ್ಪ ಹೋಗಿ ನೋಡ್ಕೊಂಬರೋಗ್ರಿ. ನಾನು ಅಲ್ಲಿಗೆ ಹೋಗಿವನಿ ಅಂತ ನಾನು ಸುಮ್ಮನಾದೆ ಹೋಗತ್ತ. ಅಯ್ಯೋ ಇಲ್ಲಿ ಸುಮ್ಮನೆ ಏನಂಬುತ್ತು ಏನೋ ಅಂತ ಬಂದಿಲ್ಲ ಅನ್ಕಂಡೆ ನಾನು. ಯಾಕೆ ಮಾತಾಡೋಣ ಮಾಮ? ನನ್ನ ಯಾರನ್ನ ಏನಂತಾರೆ ಇಂಥ ಸಮಯದಾಗ ಮಾತಾಡಿದ್ರೆ? ನಾನು ಮನುಷ್ಯಲೇನೆ, ಏನು ಮಾಡೋಕ್ಕಾಗಲ್ಲ. ನನಗೆ ಅವಳು ಸುದ್ದಿ ಕೇಳಿದಾಗ ಒಂದು ಸ್ವಲ್ಪ ಹೊತ್ತು ನೋಡಬಾರ್ದು ಅಂತ ಸಿಟ್ಟು ಬಂತ ಅಷ್ಟೇನೆ. ಅಲ್ಲಿಗೆ ಹೋದ್ಮೇಲೆ ನನ್ನ ಮನಸ್ಸೆಲ್ಲ ಕರ್ಗೋಗ್ಬಿಡ್ತು. ಅವ್ರಿಗೂ ಗೊತ್ತಾಗುತ್ತೆ ಕಣಪ್ಪ, ಯಾರು ಯಾತು ಮಾತಾಡಲ್ಲ. ಅವನು ಬೇಜಾರಾಗಿ ಬಂದಿಲ್ಲ. ಬಾರಪ್ಪ, ಬಾ ನೋಡ್ಕೊಂಬರೋಣ, ಬಾ ಅಲ್ಲೆಲ್ಲ ಐತೇನ, ಬಾ. ಅಯ್ಯೋ ವರ್ಷ, ಅಯ್ಯೋ ನನ್ನ ಮಗನ ಸ್ಥಿತಿ ನೋಡೋಕ್ಕಾಗಲ್ಲ ಸುಗುಣ, ನೋಡೋಕ್ಕಾಗಲ್ಲ ಕಣೆ. ನೋಡೋಕ್ಕಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತತೆ? ಸಮಾಧಾನ ಮಾಡ್ಕೋಬೇಕು, ಸಮಾಧಾನ ಮಾಡ್ಕೊಂಡ್ರೇನೆ. ಇವಾಗ ನಾವು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಕುಕ್ಕೊಂಡ್ರೆ ಆಗುತ್ತಾ? ಅವನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಕುಕ್ಕೊಂಡವನೆ ಪಾಪ. ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ತಾ ಇರ್ತೈತೆ ಕಣತ್ತೆ. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ಬೇಕು. ಅವಳು ಹಂಗೆ ಆಡೋದ್ಲು ಹೇಳು, ಒಂದು ಸ್ವಲ್ಪನೂ ಇತಿ ಮಿತಿ ಇಲ್ದಂಗೆ ಆಡೋದು. ಅಲ್ಲ ಏನು ಅವಳು ಪಡ್ಕೊಂಬಂದಿದ್ದಷ್ಟು ಕಣೆ. ಇವಾಗೆಲ್ಲ ಜನ ಅಯ್ಯೋ ಒಂದು ಆಡಿದ್ಲು ಅಂತಾರೆ. ಏನು ಮಾಡೋಣ? ಅವಳು ನಾನೇನು ಯಾರಿಗೇನು ತಗ್ಗದು ಬೇಡ, ಬಗ್ಗದು ಬೇಡ, ಅಮ್ಮಂಗಿದ್ಲು ಚಲವಾಗಿ ಬಾಳ್ ಮಾಡಿದ್ಲು ಅಷ್ಟೇನೆ. ಈಗ ಚಲವಾಗಿದ್ರೆ ಚಲವಾಗ ಇದ್ದಾಳೆ ಅಂತಾರೆ. ಸುತ್ತಾರ್ಕೊಂಡು ಯಾರು ತಕ್ಕನ ಹೋದ್ರೆ ಸುತ್ತಾರ್ಕೊಂಡು ಬಂದವರೇ ಅಂತಾರೆ. ಹೆಂಗಿದ್ರು ಮಾತಾಡ್ತಾರೆ. ಅವಳೇನು ನಾನು ಚಲವಾಗಿರ್ಬೇಕು ಅಂತ ಹೇಳಿ ಚಲವಾಗಿದ್ಲು. ಯಾರು ತಕ್ಕೂ ಓದಾಳಲ್ಲ ಅವಳು. ಇಂಥ ಸಮಯದಾಗ ಕೂಡ ಯಾರು ತಕ್ಕೂ ಓದಾಳಲ್ಲ ಅವಳು. ಈ ಅಪ್ಪ ಒಂದಿಟ್ರು ಅಪ್ಪನ ದುಡ್ಡು ಕೊಟ್ಟಿದ್ರೆ ಆಗೋದು. ಈ ಅಪ್ಪನಿಂದಲೇ ಹಂಗಾಗಿತ್ತು. ಸುಮ್ಮನೆ ಇರೋ ಬರೋ ದುಡ್ಡೆಲ್ಲ ಇಸ್ಕೊಂಡು ಕಿತ್ಕೊಂಡು ಈ ಅಪ್ಪ ಅದೇ ತಪ್ಪನಾದ. ಏನು ಮಾಡಿದ್ನ ಏನೋ ನಿಮ್ಮ ಮಾಮ. ಅವಳಿಗೆ ಅದೇ ಒಂದು ಟೆನ್ಷನ್ ಆಯ್ತು, ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡು ಇನ್ಮೇಲಿಂದ ನನಗೆ ದುಡ್ಡು ಬರ್ದಂಗಾತು ಅಂತ ಹೇಳಿ. ದುಡ್ಡು ಬರೋದಂತೆ, ದುಡ್ಡು ಬರ್ಬೇಕಾಗಿತ್ತಂತೆ. ಅದು ಬರ್ದಂಗೆ ಆತಂತೆ. ಅದಕ್ಕೆ ಅವಳಿಗೆ ಒಂಥರನ ದುಡ್ಡು ಬರ್ದಂಗೆ ಆತಲ್ಲಪ್ಪ ಅಂತ ಹೇಳಿ ಇವ್ರು ಬೇರೆ ಬಂದರು. ಈಗ ಇವಳ್ರು ನಮ್ಮ ಪ್ರೀತ ಸುಮ್ಮನಿರ್ದ ಅಲ್ದಲೇನೆ ಇವಳೆ ಅವಳನ್ನ ರೂಪ ಅಂಬಳನ್ನ ಬೇರೆ ಕರೆಸಿ ಅವಳೆ ಅದೆಲ್ಲ ಅವಳಿಗೆ ಟೆನ್ಷನ್ ಮಾಡ್ಕೊಬಿಟ್ಟು ಒಂಥರ ತಲೆಗೆಲ್ಲ ಏನೇನು ತಿಳ್ಕೊಂಡ್ಲು ಏನು ರಾಮ. ಆಗೋದಾಗುತ್ತೆ ಬಿಡು ಅಂಬ್ಲಿಲ್ಲ. ಹೇಳತ್ತೆ ಅಂತ ಸಮಾಧಾನ ಮಾಡ್ತಿ, ಏನು ಮಾಡೋಕ್ಕಾಗಲ್ಲ. ಬಂದೇನಮ್ಮ, ಬಂದೇನೆ ಅಮ್ಮಣಿ. ಇಲ್ಲ ಬಂದಿಲ್ಲಾರಪ್ಪ ಇನ್ನೊಂದು. ಸುಗುಣ ಗಂಡ ಹೋಗಿ ಅವ್ರು ಬಾ ಕರ್ಕೊಂಬರ್ತೀವಿ ಅಂತ. ಬಾರ ಯಾಕ ಬಾ, ನೀನು ಸಮಾಧಾನ ಮಾಡ್ಕ್ಯ. ನೀನು ಹಂಗೆ ಹೇಳ್ತಿದ್ದೆ, ಬಾ ಬಾ ಕುಕ್ಕ ಬಾ. ಅಯ್ಯೋ ಸುಮ್ಮನೆ ಮನೆ ಕೆಮ್ಮತ್ತಿದಂತ ಸುತ್ಕೊಂಡು ಬಾ. ದೇವ್ರಂಬನಿ ಕರುಣೆನೇ ಇಲ್ವಲ್ಲೇ, ಆ ದೇವ್ರಂಬನಿ ಕಣ್ಣೇ ಇಲ್ವಲ್ಲೇ. ಎಂಥದ್ದು ಮಾಡ್ದ ನೋಡಿ ಅಮ್ಮಣಿ. ಮೀಜಿ ಯಾರಿಗೆ ಆಗಲಿ ಕಷ್ಟ ಆಗಿರೋದು ಅಂತಿದ್ಲು ಕಣೆ. ಯಾರೇ ಆಗಲಿ ಕಷ್ಟದಾಗ ಇದ್ದಾರೆ ಅಂದ್ರೆ ಅವ್ಳ ಕೈಲ್ಲ ದೊಡ್ಡ ಸಹಾಯ ಮಾಡಾಳ ಕಣೆ. ದೇವ್ರಮ್ಮನಿ ಕಣ್ಣೆ ಇಲ್ವೇ.
ಎಂಥದ್ದು ಕೊಟ್ಟನಪ್ಪ ದೇವರು ನಮ್ಮ ವಿಜಿಗೆ. ಯಾರೂ ಇವತ್ತು ನಮ್ಮ ವಿಜಿನ ಅಯ್ಯೋ ಹಿಂಗಾಗೈತೆ ಅಂತ ಅಂದ್ಕೊಂಡೇ ಇಲ್ಲ. ಇದ್ದಾಳೆ ಅಂತ ಅಂದ್ಕೊಂಡವಳೆ. ಇದ್ದಕ್ಕಿದ್ದಂಗೆನೆ ಹಿಂಗಾಯ್ತಲ್ಲ, ಅದಕ್ಕೇನೆ ಎಲ್ಲನ ಇದ್ದಾರೆ ಅಂತಲೇನೆ ಅಂದ್ಕೊಂಡವ್ರಿ. ಎಂಥದ್ದು ಕೊಟ್ಟನಪ್ಪ ದೇವ್ರು, ಇದ್ಕಿದ್ದಂಗೆನೆ ಅಮ್ಮಂಗಾಗುತ್ತೆ. ಏನು ಮಾಡೋದು, ವರ್ಷ ಮನೆಗೆ ಬಂದಿಲ್ಲ ಇನ್ನೂ ಇಷ್ಟೊತ್ತಾದ್ರೂ. ಅದಕ್ಕೇ ಹುಡುಕ್ಯಂಬರೋಗ್ರಿ ಅಂತ ಹೇಳಿ ನಮ್ಮ ಗಂಡನನ್ನು ಮಾಮನ್ನು ಕಳಿಸಿದ್ದೀವಿ. ಏನು ಮಾಡೋಣ, ಇಂಥ ಕಷ್ಟಕ್ಕೆ ಯಾರನ್ನ ಮಾತಾಡೋಕ್ಕಾಗುತ್ತಾ? ಯಾರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಮಾತಾಡಲೂಬಾರ್ದು ಅಂತ ಹೇಳಿ ನಾನೇನೋ ನಂಬ್ತೀನೋ ಏನೋ ಅಂತೇಳಿ ಬಂದಿಲ್ವೋ ಏನೋ ಮನೆಗೆ. ಅದಕ್ಕೇ ಹೋಗಿ ಕರ್ಕೊಂಬರಾಗತ್ತೆ ಅಂತ ಹೇಳ್ದೆ. ಅಲ್ಲೆಲ್ಲೂ ಇಲ್ಲ ಅಂತ ಹುಡುಕ್ಯಂಬಂದು ನಮ್ಮ ಅತ್ತೆ ಇವಾಗ ನನ್ನ ಗಂಡನೂ ನಮ್ಮ ಮಾಮನೂ ಕಳಿಸೈತಿ. ವೀಕ್ಷಕರೇ, ಹಾಗೆ ಈ ವಿಡಿಯೋನ ಒಂದು 10 ವರ್ಷ ಮುಂದಕ್ಕೆ ಓಡಿಸ್ಬೇಕು ಅಂತ ಇದ್ದೀವಿ. ನಮ್ಮ ಮಕ್ಕಳು ಮದುವೆ ಆಗಿ ಮತ್ತು ಚೈತ್ರಕ್ಕನ ಮಕ್ಕಳು ಮದುವೆ ಆಗಿ ಅವರೆಲ್ಲ ದೊಡ್ಡವರಾಗೋ ಥರ ಮಾಡೋಣ, ಸ್ವಲ್ಪ ಮುಂದಕ್ಕೆ ಓಡಿಸೋಣ ಅಂತ ಇದ್ದೀವಿ. ಹಿಂಗೆ ಇರಲು ಸ್ವಲ್ಪ ಮುಂದೆ ಓಡಿಸ್ಲಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ. ಯಾಕಂದರೆ ಇಲ್ಲೇ ಇದ್ದು ಬೋರ್ ಆಗ್ತೈತೆ ಅಂತ ಹೇಳ್ತಾ ಇದ್ದೀರಾ ತುಂಬ ಜನ. ಅದಕ್ಕಾಗಿನ ನಾವು ಸ್ವಲ್ಪ ಒಂದು 10 ವರ್ಷ ಮುಂದಕ್ಕೆ ಓಡಿಸೋಣ ಅಂತ ಇದ್ದೀವಿ. ಓಕೆ ವೀಕ್ಷಕರೇ, ಹಾಗೆ ನೀವು ಮುಂದಕ್ಕೆ ಓಡಿಸ್ಬೋದು, ಇಲ್ಲ ಇದೇ ಥರ ಇರಲಿ, ಹೆಂಗೆ ಆಗುತ್ತೆ ಏನು ಮುಂದೆ ಅಂತ ಹೇಳಿ ತೋರಿಸ್ರಿ ಅನ್ನೋದಾದರೆ ಹೇಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.